ನಾನು ನಂದಿನಿ ಮಕ್ಕಳನ್ನು ನೋಡ್ಕೊಂಡು ಬಂದಿಲ್ಲ. ಪಾಪ ಸೂರ್ಯನ ಎಷ್ಟು ಒಳ್ಳೆಯರು. ಮೊದಲು ನನಗೆ ಗುರ್ತಿಲ್ಲ, ಪರಿಚಯ ಇಲ್ಲ. ನನ್ನ ಜೀವನ ಸರಿ ಮಾಡಬೇಕು ಅಂದ್ಬಿಟ್ಟು ಎಷ್ಟು ಹೊಡೆದಾಡಿದ್ರು. ಅವ್ರಿಗಾಗಿ ನಂದಿನಿ ತಗ ಬಂದೀನಿ ಮಾತಾಡೋಕ್ಕೆ. ಏನಾರು ಆಗಲಿ ಸೂರ್ಯನಿಗೋಸ್ಕರನೇ ಪಾಪ. ಅವ್ರು ನನ್ನ ಜೀವನ ಸರಿ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿಲ್ಲ. ನಮ್ಮ ಮನೆಗೆಲ್ಲ ಹುಡುಕ ಬಂದವ್ರೆ. ಪಾಪ ನಾನು ಅವ್ರಿಗೆ ಬೈದು ಬಿಟ್ಟಿದ್ದೆ. ಅದು ಮನ್ಸ್ಕ ಕಳ್ದನೆಯ ನನ್ನ ಜೀವನನೇ ಸರಿ ಮಾಡಿದ್ರು. ಅದು ಅಲ್ಲದೆ ಈಗ ಕಷ್ಟಪಡ್ತಾ ಕೂತವ್ರೆ. ನಮ್ಮ ಅಣ್ಣನಿಗೆ ಯಾರಿಗಾರು ಹಿಂಗಾಗಿದ್ರೆ ನಾನು ಬೇಜಾರಾಗ್ತಿಲ್ವಾ. ಇವು ನಂದಿನಿ ಎಂಥವಳಾರು ಆಗಲಿ ಏನಾರು ಆಗಲಿ ನನಗೇನು ಅಂತೆಲ್ಲ ಕಟ್ಕೊಂಡು ಸೂರ್ಯನ ಜೀವನ ಸರಿ ಮಾಡೋದಷ್ಟೇ. ಸೂರ್ಯನ ನವೀನ ಸರಿ ಇಲ್ಲ ಅಂದ್ಬಿಟ್ಟು ನನ್ನ ಜೀವನವೂ ಹಿಂಗೆ ಯೋಚನೆ ಮಾಡ್ತೇನೆ. ನನ್ನ ಈ ಥರನೇ ನನಗೆ ಯೋಚನೆ ಮಾಡಿಬಿಟ್ಟಿದ್ರೆ ಅವಳು ನಂದಿನಿ ಸರಿಯಿಲ್ಲ ಅಂತ ನಾನು ಅಂದಂಗೆ ಸೂರ್ಯನ ನವೀನ ಸರಿಯಿಲ್ಲ ಯಾಕೆ ಒಂದು ಮಾಡಬೇಕು ಅಂದ್ಬಿಟ್ಟಿದ್ರೆ ನನ್ನ ಜೀವನ ಸರಿ ಆಗ್ತಿದ್ದಿಲ್ಲ. ಬೇಡ ಪಾಪ ಸೂರ್ಯನಿಗೋಸ್ಕರ ನಾನು ನಂದಿನಿ ಜೊತೆ ಮಾತಾಡ್ತೀನಿ. ನೋಡೋದ ಒಪ್ಕೊಂಡಳೇನೋ. ಪಾಪ ಸೂರ್ಯನವ್ರ ಅಮ್ಮ ಅಪ್ಪ ಎಲ್ಲ ಕಷ್ಟಪಡ್ತಿದ್ದಾರಂತೆ. ಉಣ್ಣಾಕದೆ ತಿನ್ನಾಕದೆ ಎಲ್ಲ ಅದೇ ನೆಮ್ಮದಿ ಕೊಟ್ಟಿಲ್ಲ ದೇವರು. ಒಂದಿಲ್ಲ ಆದರೆ ಒಂದು ಕಿತ್ಕತಾನೆ ಎಲ್ಲರ ಹತ್ರನೂ ಅಷ್ಟೇ. ಹೋಗ್ಲಿ ಪಾರ್ವತಿ ಜೊತೆ ಮಾತಾಡ್ಬಿಡ್ತೀನಿ. ಪಾರ್ವತಿ ಅಂತ ಕೂತೀವಿ, ನಂದಿನಿ ಜೊತೆ ಮಾತಾಡ್ಬಿಡ್ತೀನಿ ಅತ್ತಾಗಿ. ನಂದಿನಿ ನಂದಿನಿ ಏನು ಪಾರ್ವತಿ ಏನು ಬೇಕು? ಅದೇ ನಂದಿನಿ ಹೊಸಿ ಮಾತಾಡ್ಬೇಕಾಯ್ತು ನಿನ್ನ ಜೊತೆ, ಅದಕ್ಕೆ ಬಂದೆ. ಅಲ್ಲ ನನ್ನ ಜೊತೆ ಏನು ಮಾತು ನಿನಗೆ? ನನ್ನ ಜೊತೆ ಅಂಥದ್ದೇನಿರೋದು ಸರಿ ಹೇಳು. ಅದೇ ನಂದಿನಿ ಸೂರ್ಯನ ಫೋನ್ ಮಾಡಿತ್ತಾ? ಅಲ್ಲ ಇದೇನು ಹಿಂಗೆ ಮಾತಾಡ್ತಿದ್ಯಲ್ಲ, ಇದೇನು ಹಿಂಗೆ ಮಾತಾಡ್ತಿದ್ದಿ? ಓ ನೀನು ಮಾತಾಡಬೇಕು. ಏನು ಸೂರ್ಯ ಅವರು ನನ್ನ ಫೋನ್ ಏನು ತೆಗ್ದಾರ ನಿಂಗೆ ಗೊತ್ತಿಲ್ವಾ? ಏನು ಅದನ್ನೇ ಹೇಳಿ ಏನು ಉರ್ಸ್ಕಿರ್ಸಕ್ಕೆ ಬಂದಿದೆಯೋ ಇಲ್ಲೋ? ಅಲ್ಲ ಕಣ್ಣಂದಿನಿ ಇದು ಯಾಕೆ ಹಿಂಗೆ ಮಾತಾಡ್ತಿದ್ದಿ? ನಾನು ಒಂದು ಒಳ್ಳೆ ಮಾತು ಹೇಳಿದ್ರು ಎಲ್ಲನೂ ಕೆಟ್ಟಾಗಿ ಯೋಚನೆ ಮಾಡ್ತಿದ್ಯಲ್ಲ. ಸರಿ ಕತೆ ಏನೋ ಆಗಿದ್ದಾಯಿತು. ಸೂರ್ಯನನ್ನ ಏನೋ ಸಾರಿ ಕೇಳ್ಬಿಟ್ಟು ನಿನ್ನ ಜೀವನ ನನಗೆ ಸರಿ ಮಾಡ್ಕೊಳ್ಳೋದು ಕಲಿ. ಅಲ್ಲ ಕಣ್ಣಂದಿನಿ ಹೆಂಗೆ ಎಷ್ಟು ದಿನ ಕಂటే ಹಿಂಗೆ ಇದ್ರೆ ಚಂದ. ಸೂರ್ಯನವರು ಇದು ಏನು ಕ್ಷಮಿಸ್ತಾರೆ ಕತೆ. ಅವ್ರೇನೋ ಅಷ್ಟೇನು ಕೊಟ್ಟುಕ್ರೇನಲ್ಲ. ಏನೋ ನಿಂದೆ ತಪ್ಪಾಗದೆ ಏನೋ ತಪ್ಪಾಯಿತು ಅಂತ ಕೇಳ್ಬಿಟ್ಟು ನಿಮ್ಮ ಅತ್ತೆ ನಿಮ್ಮ ಅವ್ರನ್ನೆಲ್ಲ ತಪ್ಪಾಯಿತು ಅಂತ ಕೇಳ್ಬಿಡು. ಏನೋ ತಪ್ಪಾಯಿತು ಅಂತ ಕೇಳಿದ್ರೆ ಕ್ಷಮೆ ಕೇಳಿದ್ರೆ ಏನು ನಮ್ದೇನು ಮರ್ಯಾದೆ ಏನು ಹೋಗೋಕ್ಕಿಲ್ಲ. ನಿನ್ನ ಜೀವನನ ನೀನು ಸರಿಯಾಗಿ ಮಾಡ್ಕೊಂಡು ಹೋಗು ನಂದಿನಿ. ಸುಮ್ಮನೆ ಯಾಕೆ ಗಟ್ಟ ಮಾಡ್ತಾ ಕೂತಿದ್ದಿ ನೀನು? ಹೇಳು ನಂದಿನಿ, ಯಾಕೆ ಗಟ್ಟ ಮಾಡ್ತಾ ಕೂತಿದ್ದಿ? ಅವರು ಹೇಳಿದ್ರೆ ಕೇಳ್ತಾರೆ ಕಣ್ಣಂದಿನಿ. ಒಳ್ಳೆಯವರು, ಭಾರಿ ಒಳ್ಳೆಯವರು. ಏನು ಪರತಿ ಏನು ಹಿಂಗೆ ಮಾತಾಡ್ತಾ ಇದ್ದಿ? ಓ ಏನೋ ನನ್ನ ಜೀವನ ಹಿಂಗೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿಲ್ವಾ? ಚೆನ್ನಾಗಿ ಮಾತಾಡ್ತಾ ಇದ್ದೀಯಲ್ಲ ಏನಾದ್ರೂ ಏನು ಇಂಥವು ಹೇಳ್ಸ್ಕೊ ಕಲಿಬೇಕಾ ನಾನು? ನನ್ನ ಜೀವನ ಹೆಂಗೆ ಮಾಡ್ಕೋಬೇಕು ಹೆಂಗೆ ಮಟ್ಬೇಕು ಅಂತ ಏನೋ ಎಲ್ಲನೂ ನನ್ನ ಜೀವನನೆಲ್ಲ ನೀನೇ ನಡ್ಸೋಳಂಗೆ ಮಾತಾಡ್ತಿದ್ಯಲ್ಲ. ಯಾಕೆ ಮನೇಲಿರೋದು ನಿನ್ಗೆ ಐತೆ ಅಲ್ವಾ? ನಾನು ಏನೋ ಕೆಟ್ಟಿ ಒಂದು 4 ದಿನ ಅಪ್ಪನ ಮನೇಲಿ ಇರೋಕ್ಕೆ ಸೌರ್ಸೋಕ್ಕಾಗಿಲ್ವಾ ನಿನಗೆ? ನಂದಿನಿ ಅಲ್ಲ ಎಲ್ಲನೂ ಹೆಂಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಿಲ್ಲ ನೀನು? ಒಂದು ಸ್ವಲ್ಪ ಒಳ್ಳೆ ಥರದ್ದು ಯೋಚನೆ ಮಾಡು ನೀನು. ನಾನು ಯಾವಾಗ ಹಂಗೆ ಆಡಿದ್ದಾನೆ ಪರತಿ? ನಾನು ಎಲ್ಲ ನಿನ್ನ ಜೀವನ ಸರಿಯಾಗಲಿ ಅಂತ ನಾನೇನೋ ಹೇಳಕ್ಕೆ ಬಂದರೆ ನೀನು ಯಾಕೆ ಕೋಪ ಮಾಡ್ಕೊತಿದ್ದಿ? ನೀನು ಈಗ ಭಾರಿ ಬೇಜಾರಲ್ಲಿದ್ದಿ, ಅದಕ್ಕೆ ಮಾತಾಡ್ತಿದ್ದಿ ಅಂತ ನಂಗೆ ಗೊತ್ತು. ನೀನು ಏನಾದರೂ ನನಗೆ ಬೇಜಾರು ಮಾಡ್ಕೊಳಕ್ಕಿಲ್ಲ ಕತೆ. ಏನೂ ಆಯ್ಕಿಲ್ಲ, ನಿನ್ನ ಜೀವನ ಸರಿ ಆಯ್ತದೆ. ನೀನು ಇವತ್ತು ದೇವ್ರು ಇವತ್ತು ಕಷ್ಟ ಕೊಟ್ಟಿರ್ಬೋದು, ನಾಳೆ ಹಿಂಗೆ ಕೊಡೋಕ್ಕಿಲ್ಲ ಕಣ್ಣಂದಿನಿ. ದೇವರು ಒಂದಿನ ಪರೀಕ್ಷೆ ಮಾಡಿ ನೋಡ್ತಾನೆ, ನಾಳೆ ಜೀವನ ಚೆನ್ನಾಗೇ ಇರ್ತದೆ. ಅರೆ ನಾವು ಎಲ್ಲಕ್ಕೂ ಸ್ವಲ್ಪ ಪರಿಸ್ಥಿತಿಗೆ ಬಂದಂಗೆ ನಾವು ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಂತ ಪಾರತಿ ನಂದಿನಿ. ಪರಿಸ್ಥಿತಿ ಬಂದಂಗೆ ಇದು ಹೊಂದ್ಕೊಂಡು ಹೋಗ್ಬೇಕು. ನಾನು ಅಂತಿದ್ದು ಪಾರತಿ ಹಿಂಗಿರ್ಬೇಡ ಅಂತ ಅಂತಿದ್ರು ನಮ್ಮ ಮನೇಲಿ. ಆದರೂ ನನಗೆ ಅರ್ಥ ಆಯ್ತಿದ್ದಿಲ್ಲ. ನಿನ್ನ ಪರಿಸ್ಥಿತಿಲಿ ಇದ್ನಲ್ಲ ಆಗ, ಈಗೆಲ್ಲ ಅರ್ಥ ಆಯ್ತದೆ. ನೀನು ನನ್ನಂಗೆ ಆಡ್ಬೇಡ, ನಿನ್ನ ಜೀವನನ ಅಚ್ಚುಕಟ್ಟಾಗಿ ನೀನು ನೋಡ್ಕೊಳೋದು ಕಲಿ. ಅಲ್ಲ ಕಣ್ಣಂದಿನಿ ಹಿಂಗೆ ಆಟೆ ಮಾಡ್ಕೊಂಡು ಅಲ್ಲ ಪಾರತಿ ನಿನ್ನ ಜೀವನ ನೀನು ಎಷ್ಟಿರ್ತದೆ ಅಷ್ಟು ನೋಡ್ಕೊ. ಸುಮ್ಮನೆ ಯಾಕೆ ನೀನು ನನ್ನ ಜೀವನನೆಲ್ಲ ಸರಿ ಮಾಡಕ್ಕೆ ಬಂದಿ ನೀನು? ನನಗೆ ನೆಮ್ಮದಿಯಾಗಿಲ್ವಾ? ನಾ ಏನೋ ನಿಂತವು ಹೇಳ್ಸ್ಕೊಂಡೇನು ಕಲಿಬೇಕಾಗಿಲ್ಲ ಕತೆ. ಹೇಳ್ಕೊಡಕ್ಕೆ ನಮ್ಮ ಅವ್ವ ಅದೇ ನಮ್ಮ ಅಣ್ಣ ಅದೇ ನೀನೇನು ಉಳ್ದೋಗಿದ್ದಿ, ನೀನು ಹೇಳ್ಕೊಡಕ್ಕಿಲ್ಲ ಅಂದ್ಬಿಟ್ಟು ನೀನೇನು ಕರೆದಿಲ್ಲ ಕತೆ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ. ಏನು ಎಲ್ಲಕ್ಕೂ ಬಂದ್ಬಿಡ್ತಿದ್ದಿಲ್ಲ ದೊಡ್ಡ ಮನ್ಸಿ ಅಂತ. ನಮ್ಮ ಅವ್ವನೂ ನಮ್ಮ ಅಣ್ಣನೂ ಬಂದು ನಿನ್ನ ಕರ್ಕೋಗವ್ರೆ ಅಂತ. ಓ ನೀನು ಅವ್ರ ಜೊತೆಗೆ ನೀನು ಆಟ ಮಡಿಕೋ ನನ್ನ ಜೊತೆಗೆ ನೀನು ಆಟ ನಡೆಯೋಕ್ಕಿಲ್ಲ ಕಣ್ ಪಾರತಿ. ಏನು ಅನ್ಕೊಂಡಿದ್ದೀನಿ ನೀನು ಅಂತಾಗೆಲ್ಲ ಅನ್ಸ್ಕೋಬೇಕಾ? ನಾನು ನಿನ್ನ ಮನೆ ಹಾಳ ನಂದಿನಿ? ನಾನು ಮಾತಾಡಿದ್ಕೂ ನೀನು ಅಂತಿರೋದ್ಕೂ ಎಲ್ಲಿಗೂ ಸಂಬಂಧ ಇಲ್ವಲ್ಲ? ಯಾವುದಕ್ಕೂ ಸಂಬಂಧನೇ ಇಲ್ವಲ್ಲ. ಇದು ಯಾಕೆ ಹಿಂಗೆ ಮಾತಾಡ್ತಿದ್ದೀನಿ ನೀನು? ಒಂದಕ್ಕೊಂದು ಸಂಬಂಧ ಇಲ್ಲ. ಒಳ್ಳೆ ಚೆನ್ನಾಗದೆ ಕತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ದೊಳಗೆ ಮಾತಾಡ್ತಾ ಕೂತಿದ್ಯಲ್ಲ, ಏನಾಗಿದ್ದು ನಿನಗೆ? ಹೊಸಿಯ ಅರ್ಥ ಮಾಡ್ಕೊಂಡು ಮಾತಾಡೋದು ಕಲಿ ನೀನು. ನಾನೇನೋ ನಂದಿನಿ ನೋಡು ನಿಧಾನವಾಗಿ ತಾಳ್ಮೆಯಿಂದ ಹೇಳ್ತಾನೆ. ನೀನು ಬೇಜಾರು ಮಾಡ್ಕೊಳ್ದೇನೆ ಸೂರ್ಯನ ಹೋಗಿ ಕ್ಷಮಿಸು ಅಂತ ಕೇಳ್ಬಿಡು. ಏನಾದದು ಒಂದ್ಸಲ ಯಾರನ್ನಾರು ತಪ್ಪಾಯಿತು ಅಂತ ತಪ್ಪಾಯಿತು ಅಂತ ಕೇಳಿದ್ರಲ್ಲಿ ಏನಿದದು? ನೀನು ಯಾಕಂಗೆ ಆಟ ಮಾಡ್ತಿದ್ದಿ? ಹಿಂಗೆ ಆಟ ಮಾಡಿದ್ರೆ ಸಂಸಾರ ಆದದ ನಂದಿನಿ. ಹೊಸಿಯ ಹೇಳೋದ ಕೇಳ್ಬಿಟ್ಟು ನೀನು ಹೋಗೋದು ಕಲಿ. ದೇವ್ರಂತ ಮನ್ಸ ಸೂರ್ಯನ ನೀನು ಹಂಗೆಲ್ಲ ಆಟ ಮಾಡ್ತಾ ಕೂತ್ಕೋಬೇಡ ಪಾರತಿ. ನೀನು ನನಗೇನು ಬುದ್ಧಿವಾದ ಹೇಳಕ್ಕೆ ಬರಬೇಡ. ನಿಂದು ಎಷ್ಟಿತ್ತದೋ ಅಷ್ಟ ನೋಡ್ಕೊ. ನಿಂದೆ ನೋಡಿದ್ರೆ 12 ತೂತು, ನನ್ನ ಬೇರೆ ಅಲ್ಲಿ ಸಿಮೆಂಟು ಗಾರೆ ಹಾಕ ಮುಚ್ಚಕ್ಕೆ ಬರುವೆ ನೀನು. ಮೊದಲು ನಿನ್ನ ಮನೆ ತೂತು ಎಷ್ಟಿದ್ದದನ್ನ ಮುಚ್ಕೊಂಡು ಇರೋದು ಕಲಿ ನೀನು. ಸುಮ್ಮನೆ ಕಂಡವ್ರ ಮನೆ ಕಿಟಕಿನೆಲ್ಲ ಬಗ್ ನೋಡ್ಬಿಟ್ಟು ಅಲ್ಲಿ ಮುಚ್ಚಕ್ಕೆ ಹೋಗ್ಬೇಡ. ಅಂದ್ರಲ್ಲ ಆಡಿದ್ರಲ್ಲ ಅಂತಿದಿ. ಸುಮ್ಮನೆ ನೀನು ಎಷ್ಟಿದ್ದದಷ್ಟು ನೋಡ್ಕೊಂಡು ನಿನ್ನ ಆರೋಗ್ಯ ಕಂಡು ಗಮನ ಕೊಟ್ಕೊಂಡು ನೀನು ಇರೋದು ಕಲಿ ನೀನು. ಇಲ್ಲಿ ನನ್ನ ಜೀವನನೆಲ್ಲ ಸರಿ ಮಾಡಕ್ಕೆ ಬರಬೇಡ ಕತೆ.
ನನ್ನ ಜೀವನ ನಂಗೆ ಹೆಂಗೆ ರೂಪಿಸ್ಕೋಬೇಕು, ಹೆಂಗೆ ಸರಿ ಮಾಡ್ಕೋಬೇಕು, ಯಾರ ಹತ್ರ ಕ್ಷಮೆ ಕೇಳಬೇಕು, ಯಾರ ಹತ್ರ ಕೇಳಬಾರ್ದು ಅಂತ ನನಗೆ ಗೊತ್ತು ಕತೆ. ಓ ನೋಡು, ಚೆನ್ನಾಗೆ ಉಪಾಯ ಮಾಡಿದಿ ಅವ್ರ ಮುಂದೆ ನಾನು ಹಡಿಯಾಳಾಗ್ಬಿಡಕ್ಕೆ. ಚೆನ್ನಾಗಿ ಮಾತಾಡ್ತಿದ್ದಿಲ್ಲ ನೀನು, ಚೆನ್ನಾಗಿ. ಎಲ್ಲೋ ನಿನಗೆ ನನ್ನ ಮನೆಯಿಂದ ಓಡಿಸೋದೇನಾದ್ರು ಪ್ಯಾನ್ಗೆ ನಿದ್ದದ ಹೆಂಗೆ ಏನಾದ್ರು ಇದ್ಗಿದ್ದದ. ಆಮೇಲೆ ನಾನೇನು ನಿಮ್ಮ ಅಪ್ಪನ ಮನೆಗೆ ಬಂದಿಲ್ಲ ಕಣಪ್ಪ, ನನ್ನ ಗಂಡ ಕೊಟ್ಟಿರ ಕಾಸಲ್ಲಿ ಇರೋದು ನಾನು, ನನ್ನ ಗಂಡ ಬೋಗೆ ಹಾಕಿರೋ ಮನೇಲಿರೋದು, ಅರ್ಥ ಆಯ್ತಾ? ನಾನೇನು ನಿಮ್ಮ ಅಪ್ಪನಟ್ಟಿಗೆ ಬಂದಿಲ್ಲ. ಏನು ಪರತಿ? ಓ ಹೋಗಿ ಹೋಗಿ ನಿನ್ನ ಅಪ್ಪನಟ್ಟಿ ಸುದ್ದಿ ಬರ್ತಿದ್ಯಲ್ಲ, ಏನಾರು ಮಾಡ್ಕೊ, ಇದು ನಿನ್ನ ಜೀವನ, ನೀನು ಏನಾರು ಮಾಡ್ಕೊ. ಏನೋ ಒಂದು ಒಳ್ಳೇದು ಹೇಳೋದ ಅಂತ ಬಂದರೆ ಏನು ನನಗೆ ಜಗ್ಲಕ್ಕೆ ಬರ್ತಾಳೆ. ಅಲ್ಲ ನೀನೇನು ಕರೆದಿದ್ರ ಇಲ್ಲಿ ಜೀವನ ಸರಿ ಮಾಡು ಬಾ, ಒಂದು ಬುದ್ಧಿವಾದ ಹೇಳು ಅಂತ. ನಿಂದೆ 111 ನಮ್ಮ ತಾವು ಬೇರೆ ಬಂದವಳೆ ಬಂದಿದೆಯಲ್ಲ, ಮೊದಲು ನಿನ್ನದು ನೀನು ಸರಿ ಮಾಡ್ಕೊಂಡು ನಿನ್ನದು ನೀನು ಇಲ್ಲಿ ಬಂದವಳೆ ಅಲ್ಲಿ ನನ್ನ ಜೀವನ ಬೇರೆ ಸರಿ ಮಾಡೋಕ್ಕೆ. ಏನಾನೇನು ಇವ್ರು ಅಪ್ಪನಟ್ಟಿಗೆ ಹೊಂಟೋಗಿದ್ದಾನೇನೋ, ಇಟ್ಕೊಡು ಅನ್ನ ಕೊಡು ಅಂತ. ನೋಡು ನಿನ್ನ ಬುದ್ಧಿ ನೀನು ಈಗಲೇ ತೋರಿಸ್ಬಿಟ್ಟಲ್ಲ, ನೀನು ಇದಕ್ಕೆ ಸೌರ್ಸಕ್ಕೈತಿಲ್ಲ, ನನ್ನ ಗಂಡ ಮೇಲೆ ನಾನಿರೋದೇ ಸೌರ್ಸಕ್ಕೈತಿಲ್ಲ. ಏನು ನಿನ್ನ ಮನೆಗೆ ಬಂದ್ಬಿಟ್ರೆ ನೀನು ನಿಜವಾಗ್ಲೂ ಸೇರಿಸಿ ಏನನ್ನ ನಿಜವಾಗ್ಲೂ ನಂದಿನಿ. ನೀನು ಅರ್ಥ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ಹೆಂಗೆಂಗೋ ಮಾತಾಡಬೇಡ ನೀನು. ಅರ್ಥ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ಅರ್ಥ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂತ ಅಂದ್ಬಿಡು. ಅದು ಬಿಟ್ಬಿಟ್ಟು ನೀನು ಏನೇನೋ ಬಾಯಿಗೆ ಬರ್ತದೆ ಅಂತ ಸಿಕ್ಕಿದ್ನೆಲ್ಲ ಬೊಗಳು ಬೇಡ ನೀನು. ನಾನೇನೋ ಒಳ್ಳೆ ತಂದಿಂದ ಯೋಚನೆ ಮಾಡ್ಕೊಬೋದ್ರೆ ಅದನ್ನು ಕೆಟ್ಟಾಗಿ ಯೋಚನೆ ಮಾಡ್ತಿದ್ದಲ್ಲ. ಕಾಮನ ರೋಗಕ್ಕೆ ಕಾಳದೆಲ್ಲ ಹಳದಿ ಅಂತೆ, ಹಂಗಾಯ್ತು ನಿನ್ನ ಕತೆ. ಹಂಗಾಯ್ತಲ್ಲ ನಿನ್ನ ಕತೆ. ಯಾವ್ದು ನೋಡಿದ್ರು ಬರೀ ಕೆಟ್ಟಾಗೆ ಕಾಣದ, ಯಾವ್ದು ನೋಡಿದ್ರೂ ಒಂದು ಒಳ್ಳೆತನ ಇಲ್ಲ ನಿನಗೆ, ಒಂದು ಒಳ್ಳೇದು ಬರೋಕ್ಕಿಲ್ವ ನಿನ್ನ ಬಾಯಲ್ಲಿ. ಯಾವಾಗ ನೋಡಿದ್ರು ಅಪ್ಸೆಟ್ ಮೇಲೆ ನುಡ್ತಿದ್ಯಲ್ಲ, ಏನಾರು ಮಾಡ್ಕೊ ನೀನು. ನಾನೆಲ್ಲ ನಮ್ಮ ಅಕ್ಕ ತಂಗಿರಂಗೆ ಅಲ್ವಾ ಅಂತ ಒಂದು ಒಳ್ಳೆ ಮಾತು ಹೇಳಕ್ಕೆ ಹೋದ್ರೆ ನನ್ನ ಜೊತೆಗೆ ಜಗಳ ಬಿಡ್ತಿದ್ಯಲ್ಲ, ನನ್ನ ಜೊತೆಗೆ ನನಗೆ ಮನೆ ಬರೋ ನಿನ್ಗೆ ಒಳ್ಳೆ ಬುದ್ಧಿ ಹೇಳ್ಬಿಟ್ಟು ನಾನು ಉಗಿಸ್ಕೋಬೇಕು ಅನ್ನೋದು ನನ್ನ ಪಳಗೆ ನಾನು ಇರ್ತೀನಿ. ಅಲ್ಲ ನನ್ನ ಗಂಡನ ತಂಗಿ ನಮ್ಮ ಮನೆಯವಳೆ ಒಬ್ಳು, ನೀನು ಅಷ್ಟು ಕಷ್ಟ ಕೊಟ್ಟಿದ್ರು ನೀನು ಅದಿದ್ದು ಅಂದಿದ್ರು ನಾನು ಅದೆಲ್ಲ ಮನ್ಸ್ಕಾಕೋದೇನೆ ನಮ್ಮ ಮನೆಯವಳು ನನಗೆ. ನಾನು ಅಷ್ಟು ನಿನಗೆ ತೋರಿಸೋದು ಪ್ರೀತಿ ಎಲ್ಲನೂ ನೀನು ತಿಳ್ಕೊಳಕಿಲ್ಲ. ನಿಜವಾದ ಪ್ರೀತಿಗೆ ಎಲ್ಲಿ ಬೆಲೆ ಇದ್ದದು ಈಗ? ಅದೇ ಜುಟ್ಟು ಮುಂದೆಲ್ಲ ಹಿಡ್ಕೊಂಡು ಹರ್ಚಾಡ್ತಾರಲ್ಲ ತಿರ್ಚಾಡ್ತಾರಲ್ಲ ಅವ್ರಿಗಿರೋ ಬೆಲೆ ನಾವು ನಿಧಾನವಾಗಿ ಪ್ರೀತಿಯಿಂದ ಮಾತಾಡಿದ್ರೋ ಬೆಲೆ ಇಲ್ಲ. ಯಾಕೆ ಬೇಕು ಸುಮ್ಮನೆಯ ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ. ಯಾಕೆ ಸುಮ್ಮನೆ ಪ್ರಯೋಜನ ಇಲ್ಲದ ಮಾತು, ಒಳಗೆ ಹುಣಸೆಣ್ಕೆ ಇದ್ದಂಗೆ ಇಂಥ ಮಾತುಗಳೆಲ್ಲವ. ಸುಮ್ಮನೆ ನಿಮ್ಮ ಜೊತೆ ನಾನು ಮಾತಾಡಕ್ಕೆ ಬರ್ತೀನಲ್ಲ, ನನ್ನ ಹೆಕ್ಕಡವಲ್ಲ ಅದು ತಗೊಂಡು ನಾನು ಹೊಡ್ಕೋಬೇಕು ಮೊದಲಾಗಿ. ನಾನು ಹೆಕ್ಕಡವ ಹೋಗಿ ಹೋಗಿ ನಾನು ನಿನ್ನ ಜೊತೆ ಬಂದಿನಲ್ಲ ಮಾತಾಡೋಕ್ಕೆ. ನನಗೆ ಕಿತ್ತೋಗಿರೋದ್ರು ತಗೊಬಾರ್ಸೋರು ನಂಗೆ ಬುದ್ಧಿ ಬರೋಕ್ಕಿಲ್ಲ, ಇಂಥ ಬುದ್ಧಿನೇ ಬರೋದು. ನನ್ನ ಪಡಗೆ ನಾನು ಇದ್ದಿದ್ರೆ ಇದೆಲ್ಲ ಬೇಕಾಯ್ತು ನನಗೆ. ಒಂದು ಮಾತು ಅನ್ಸ್ಕೊಂಡು ಒಂದು ಮಾತು ಆಡಿಸ್ಕೊಳಕ್ಕೆ ಯಾವತ್ತೂ ಬುದ್ಧಿ ಬರೋಕ್ಕಿಲ್ಲ ನನಗಂತೂ. ತಕೋ ನಾನು ಕಾಲಲ್ಲಿರೋವನಿಗೆ ಕೊಟ್ಬಿಡ್ತೀನಿ, ಚೆನ್ನಾಗಿ ಎಷ್ಟು ಬೇಕು ಹೊಡೆದು ಬಿಡು. ನಾನು ದರ್ದ್ರ ಮುಂದೆ ನಾನು ಸರಿಯಿಲ್ಲ, ನಾನು ಸರಿಯಾಗಿದ್ದರೆ ಎಲ್ಲ ಸರಿಯಾಗೋದು. ಈಗಿರೋರೆಲ್ಲ ನಮ್ಮವ್ರು ತಮ್ಮವ್ರು ಅಂತ ನಾನು ಅನ್ಕೋತೀನಿ, ಅನ್ಕೊಂಡಂಗೆ ಇರಬೇಕಲ್ಲ. ನಂದಿನಿ, ನಿನ್ನ ಜೀವನಕ್ಕೂ ನಿನಗೂ ದೊಡ್ಡ ನಮಸ್ಕಾರ. ನಿನ್ನ ಜೀವನನ ಹಾಳಾರು ಮಾಡ್ಕೊ, ಕುಡಿಸ್ಕೊ, ಉದ್ಧಾರನಾರು ಮಾಡ್ಕೊ, ನಿನ್ನ ಬಿಟ್ಟಿದ್ದು ಏನಾರು ಮಾಡ್ಕೊ. ನನಗೇನು ನಿನ್ನ ಜೀವನ ನಿನ್ನಿಷ್ಟ, ಏನಾರು ಮಾಡ್ಕೊ, ಬೇಕಾಗಿಲ್ಲ ಕತೆ. ಹೋದ್ರೆ ಹೋಯ್ತಾಳೆ ಕತೆ. ಏನು ಅನ್ಕೊಬಿಟ್ಟಿದ್ದಾಳವಳು, ನಾನೇ ಸತ್ಯವಂತ ಸಾವಿತ್ರಿ ಏನು ಊರವ್ರಿಗೆಲ್ಲ ಹೇಳಪ್ಪತ್ತಾಳೆ, ಊರವ್ರಿಗೆಲ್ಲವ. ನನ್ನ ಗಂಡನ ನಾನು ಸಾರಿ ಕೇಳೋದು ನನಗೆ ಗೊತ್ತಿಲ್ವೇನೋ, ಕ್ಷಮಿಸು ಅಂತ ಕೇಳೋದು ಗೊತ್ತಿಲ್ವೇನೋ, ಏನು ಇವಳು ಕೈ ಹೇಳ್ಸ್ಕೊಂಡು ನಾನು ಮಾಡಬೇಕು. ಬಂದವಳೆ ಅಲ್ಲಿ ಬತ್ತವ ಮೊದಲೇ ಬಿಲ್ಡಪ್ ರಾಣಿ ಇರೋದೆಲ್ಲ ನನ್ನಿಂದನೇ ಅಂತ ಆಯ್ತಲ್ಲ. ಅದೇ ಜಂಬುದ ಕೋಳಿ ಅವಳೆಲ್ಲ ಜಂಬುದ ಅಜ್ಜಿ ಒಂದು ಕೆಂಡ ಕೊಟ್ಬಿಟ್ಟು ಈ ಜಗತ್ತೇ ನನ್ನಿಂದ ಬೀಳುತ್ತದೆ, ಈ ಜಗತ್ತೇ ನನ್ನಿಂದ ಅಡುಗೆ ಮಾಡ್ಕೊತದೆ ಅಂತಾಳಲ್ಲ, ಹಂಗಾಯ್ತು ಕತೆ. ಜಂಬುದ ಅಜ್ಜಿ ಕತೆ ಆಯಿತು. ಏನಾರು ಮಾಡ್ಕೊಳ್ಳಿ ಗೂಬೆ ನನ್ನ ಮಗಳು. ಇವಳ ಜೊತೆನೂ ದೊಡ್ಡೇನು ಹಿರಿಯಸ್ತೆ ಏನು ದೊಡ್ಡ ಮಾನ ಮರ್ಯಾದೆ ಎಲ್ಲ ಉಳಿಸ್ಕೊಂಡು ಬಂದಿರೋಳು. ಇವಳು ತಾವು ನಾನು ಬುದ್ಧಿ ಕೇಳಬೇಕಂತೆ, ಇವಳು ತಾವು ನಾನು ಹೇಳೋದು ಕೇಳಬೇಕಂತೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಯೂಟ್ಯೂಬ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.